ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾದ ಕ್ಯಾನ್ಸರ್ ಪ್ರಕರಣಗಳ ಭೀತಿ. ಕೇವಲ 4 ತಿಂಗಳಲ್ಲಿ ಬರೋಬ್ಬರಿ 371 ಮಂದಿಯಲ್ಲಿ ಕ್ಯಾನ್ಸರ್ ಪತ್ತೆ. ಮನೆ ಮನೆ ತಪಾಸಣೆ ವೇಳೆ ಬಯಲಾಯಿತು ಸ್ಫೋಟಕ ವಿಚಾರ. ಸರ್ಕಾರದ ಗೃಹ ಆರೋಗ್ಯ ಯೋಜನೆಯಡಿ ಮನೆ ಮನೆ ತಪಾಸಣೆ. 30 ವರ್ಷ ಮೇಲ್ಪಟ್ಟವರಲ್ಲಿ ಬಿಪಿ, ಶುಗರ್ ಜೊತೆಗೆ ಕ್ಯಾನ್ಸರು ಪತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ 183 ಮಂದಿಯಲ್ಲಿ ಬಾಯಿಯ ಕ್ಯಾನ್ಸರ್ ಪತ್ತೆ. 123 ಮಂದಿಯಲ್ಲಿ ಸ್ತನ ಕ್ಯಾನ್ಸರ್, 65 ಮಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಪತ್ತೆ ಆಗಿದೆ. ನೋಡಿ, ಕ್ಯಾನ್ಸರ್ ಪತ್ತೆ ಆಗ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಭೀತಿ ಇದೀಗ ಹುಟ್ಕೊಂಡಿರೋದು. ಕೇವಲ 4 ತಿಂಗಳಲ್ಲಿ ಬರೋಬ್ಬರಿ 371 ಮಂದಿಯಲ್ಲಿ ಕ್ಯಾನ್ಸರ್ ಪತ್ತೆ ಆಗಿದೆ ಅನ್ನೋ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಮೊನ್ನೆ ತಪಾಸಣೆಯ ವೇಳೆ ಈ ಸ್ಫೋಟಕ ವಿಚಾರಗಳು ಬಯಲಾಗಿರೋದು. ಗೊತ್ತೇ ಇಲ್ಲ ಪಾಪ, ಕೆಲವರು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಯಾವಾಗ ಮನೆಗೆ ಭೇಟಿ ನೀಡಿದ್ರೋ ಆ ಸಂದರ್ಭದಲ್ಲಿ ಕೆಲವರಿಗೆ ಡೌಟ್ ಬಂದಿದೆ, ಚೆಕ್ ಮಾಡಿಸಿದರೆ ಈ ಥರದ್ದು ಕನ್ಫರ್ಮ್ ಆಗಿದೆ. ಸರ್ಕಾರದ ಗೃಹ ಆರೋಗ್ಯ ಯೋಜನೆಯಡಿ ಮನೆ ತಪಾಸಣೆ ಮಾಡಲಾಗಿದೆ. 30 ವರ್ಷ ಮೇಲ್ಪಟ್ಟವರಲ್ಲಿ ಬಿಪಿ, ಶುಗರ್ ಜೊತೆಗೆ ಕ್ಯಾನ್ಸರು ಪತ್ತೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 183 ಮಂದಿಯಲ್ಲಿ ಬಾಯಿಯ ಕ್ಯಾನ್ಸರ್ ಪತ್ತೆ ಆಗಿರೋದು. ಇತ್ತೀಚೆಗೆ ಇದೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ಹಲ್ಲು ನೋವು ಅಂತ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಇರ್ತಾರೆ. ಅಯ್ಯೋ, ಹುಳುಕು ಹಲ್ಲು ತೆಗ್ಸಿದ್ದೀವಿ, ಮಾತ್ರೆ ತಿಂದರೆ ಆಯಿತು ಅಂತ. ಬಟ್ ಬಾಯಿ ಕ್ಯಾನ್ಸರ್, ಅದರಿಂದಲೂ ಕೂಡ ಬಾಯಿ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಕ್ರಾಮಿಕವಲ್ಲದ ರೋಗಗಳ ಏರಿಕೆ ಕಂಡು ಆರೋಗ್ಯ ಇಲಾಖೆ ಅಲರ್ಟ್ ಆಗ್ತಾ ಇದೆ. ಮಂಗಳೂರಿನಲ್ಲಿ ಕಿದ್ವಾಯಿ ಜಯದೇವ ಆಸ್ಪತ್ರೆ ಘಟಕ ತೆರೆಯುವುದಕ್ಕೆ ಚಿಂತನೆ. ವೆನ್ಲಾಕ್ ಆಸ್ಪತ್ರೆ ಆವರಣದಲ್ಲೇ ಕ್ಯಾನ್ಸರ್ ಚಿಕಿತ್ಸಾ ಘಟಕವನ್ನು ಸ್ಥಾಪಿಸುವುದಕ್ಕೆ ಒತ್ತಾಯ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ 30% ಜನರಲ್ಲಿ ವಿವಿಧ ಕಾಯಿಲೆಗಳು ಪತ್ತೆ ಆಗಿದೆ. ಬದಲಾದ ಜೀವನ ಶೈಲಿ ಬಗ್ಗೆ ಎಚ್ಚರಿಕೆ ನೀಡಿರುವಂಥದ್ದು DHO ಡಾಕ್ಟರ್ ತಿಮ್ಮಯ್ಯ. ಬಾಯಿಯ ಕ್ಯಾನ್ಸರ್, ಮಹಿಳೆಯರ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಲಕ್ಷಣಗಳು ಏನಾದರೂ ಇದ್ದಲ್ಲಿ ಮತ್ತೆ ಅವರಿಗೆ ತಜ್ಞತೆಯ ಪರೀಕ್ಷೆಗಳನ್ನು ಮಾಡೋದಕ್ಕೆ ಅವರನ್ನು ತಜ್ಞರಿಗೆ ಶಿಫಾರಸು ಮಾಡಲಾಗುತ್ತೆ. ಪರೀಕ್ಷೆಗೆ ಒಳಪಡಿಸಿ ಆನಂತರ ಖಚಿತಪಟ್ಟಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡೋ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವುದಾದರೆ, ಈ ಗರ್ಭಕೊರಳಿನ ಕಂಠದ ಕ್ಯಾನ್ಸರಲ್ಲಿ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ವಿಶೇಷವಾಗಿ ಸ್ತನದ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭದ ಕ್ಯಾನ್ಸರ್ ಇರ್ಬೋದು, ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ ಏನಿದೆ, ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಅಂಜಿಕೆಯಿಂದ ಅಥವಾ ಹಿಂಜರಿಕೆಯಿಂದ ಅಥವಾ ಒಂದಷ್ಟು ಮಾಹಿತಿಯ ಕೊರತೆಯಿಂದ 35 ವರ್ಷ ಮೇಲ್ಪಟ್ಟ ಮಹಿಳೆಯರು ಸಾರ್ವಜನಿಕವಾಗಿ ಇಲ್ಲಿ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳೋವಂಥದ್ದು ತುಂಬ ಕಡಿಮೆ. ಇದನ್ನು ನಾನು ಒಂದು ಕಳಕಳಿ ಮನವಿ ಮಾಡ್ತೇನೆ. ಎಲ್ಲ ಮಹಿಳೆಯರು 35 ವರ್ಷದ ನಂತರ ಅಥವಾ 30 ವರ್ಷದ ನಂತರ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋ ಒಂದು ತಾವು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಕಾರ್ಯಕರ್ತರಲ್ಲಿ ತಾವು ಭೇಟಿ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ಒಂದು ದೊಡ್ಡ ಕನ್ನಡಿಯ ಮುಂದೆ ನಿಂತು ಅವರು ತಮ್ಮ ಸೆಲ್ಫ್ ಬ್ರೆಸ್ಟನ್ನು ತಾವು ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ ಗಂಟುಗಳೇನಾದ್ರು ಇದ್ದರೆ ಅಥವಾ ಅವ್ರದ್ದು ಮೊಲೆ ತೊಟ್ಟು ಏನಾದರೂ ಶ್ರಿಂಕ್ ಆಗಿದ್ದರೆ ಅಥವಾ ಒಳಗಡೆ ಹೋಗಿದ್ರೆ ಅಥವಾ ನೀರಿನ ರೀತಿ ದ್ರವ ಒಸರ್ತಾ ಇದ್ದರೆ ಅಥವಾ ರಕ್ತ ಏನಾದ್ರು ಬರ್ತಿದ್ರೆ ಕೂಡಲೇ ಹೆಚ್ಚಿನ ತಪಾಸಣೆಗೆ ಒಳಪಡಬೇಕಾಗತ್ತೆ. ವಿಶೇಷವಾಗಿ ಗಂಟು